ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ಅಡುಗೆ ಮನೆ ಮಲೆನಾಡು ಅಡುಗೆ ಮನೆ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಇವತ್ತು ಹೊಸ ರೆಸಿಪಿ ತಂದಿದ್ದೀನಿ. ನಿಮಗೆಲ್ಲರೂ ಖುಷಿ ಆಗ್ಬೋದು. ಏನಪ್ಪ ಇವತ್ತು ಭಾನುವಾರ ಅಲ್ಲ, ಎಲ್ಲರೂ ಸಾಮಾನ್ಯವಾಗಿ ಅಲ್ಲಿ ನಾನ್ ವೆಜ್ ಊಟ ಮಾಡ್ತೀರಾ. ಭಾನುವಾರದಲ್ಲಿ ಒಂದು ಐಟಮ್ ತೋರಿಸೋಣ ಏನಾದರೂ ಅಂತ ಬಂದಿದ್ದೀನಿ. ಏನಂದರೆ ಕೈಮಾ ಗ್ರೇವಿ ಅಂತ, ಮಟನ್ ಕೈಮಾ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಮೊದಲನೇದಾಗಿ ನಾನು 1/4 kg ಕೈಮಾ ತೊಗೊಂಡಿದ್ದೀನಿ. ಸಣ್ಣಕ್ಕೆ ಚಾಪ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಚಕ್ಕೆ, ಲವಂಗ, 2 ಸೋಂಪು ಕಾಳು ತೊಗೊಂಡಿದ್ದೀನಿ. ಸೋಂಪಿನ ಸ್ವಲ್ಪ ಒಂದು 1/4 ಸ್ಪೂನ್ ಸೋಂಪು, 2 ಏಲಕ್ಕಿ, ಕರಿಮೆಣಸು, ಮೆಣಸಿನ್ಕಾಯಿ, ಒಂದು 15 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅಂದರೆ ಒಂದು ಸ್ವಲ್ಪ ಕೈಮಾಗೆ ಹಾಕಬೇಕು, ಒಂದು ಅರ್ಧ ಗ್ರೇವಿಗೆ ಹಾಕಬೇಕು, ಆ ಥರ. ಒಂದು ಸ್ವಲ್ಪ ಈರುಳ್ಳಿ, 2 ಈರುಳ್ಳಿ. ಆಮೇಲೆ ಇದು ಕೊತ್ತಂಬರಿ ಸೊಪ್ಪು, ಇದು ಕಸ್ತೂರಿ ಮೇಥಿ, ಅಲ್ಲಿ ಇದರಲ್ಲಿ ಮೆಂತ್ಯ ಸೊಪ್ಪಿದೆ. ಮೆಂತ್ಯ ಸೊಪ್ಪಿದು ಚೆನ್ನಾಗಿ ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಮೆಂತ್ಯ ಸೊಪ್ಪು. ಇದು ಕೊಬ್ಬರಿ ಸಾರಿಗೆ. ಆಮೇಲೆ ಕೈಮಾಗೆ ಸ್ವಲ್ಪ ಹಾಕ್ಕೋಬೇಕು, ಅದಕ್ಕೆ ಸ್ವಲ್ಪ. ಆಮೇಲೆ ಇದು ಹಸಿ ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ಹೌದಾ ಇಲ್ಲ ಸ್ವಲ್ಪ ನಾನು ಹುಣಸೆ ಹುಳಿ ತೊಗೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಚಾಪ್ಸ್ ಮಾಡ್ಕೊಂಡಿದ್ದೆ, ಟೊಮೆಟೊ. ಇಷ್ಟಾದರೆ ಸಾಕು, ಕೈಮಾ ಗ್ರೇವಿ ರೆಡಿ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾವು ಚಕ್ಕೆ ಲವಂಗನ ಹುರ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಫ್ರೈ ಮಾಡಬೇಕು ಚಕ್ಕೆ ಲವಂಗ. ಮೆಣಸಿನ್ಕಾಯಿನೂ ಹುರ್ಕೋಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆ, ಈರುಳ್ಳಿನೂ ಹಾಗೆ ಹುರ್ಕೊಳ್ಳೋಣ. ಈರುಳ್ಳಿನೂ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಗರಂ ಮಸಾಲೆ ಎಲ್ಲ ಹುರ್ಕೋಬೇಕಾಗುತ್ತೆ. ಈಗ ಇಲ್ಲೆಲ್ಲ ಹುರಿದಿಟ್ಕೊಂಡಿದ್ದೀನಿ. ಇದಿಷ್ಟು ಕೈಮಾಗೆ ಹಾಕೋದು, ಇದಿಷ್ಟು ಗ್ರೇವಿಗೆ ಹಾಕಬೇಕು ನಾವು. ಹಾಗಾಗಿ ಮಿಕ್ಸಿಗೆ ಕೊಬ್ಬರಿ ಹಾಕ್ಕೋತಾ ಇದ್ದೀನಿ. ಇದು ಕೈಮಾಗೆ ಹಾಕುವಂಥ ಕೊಬ್ಬರಿ. ಇಷ್ಟು ಜಾಸ್ತಿ ಇದೆ, ಕಬ್ಬಿಡೋಣ. ಸ್ವಲ್ಪ ಹುಳಿ, ಇಷ್ಟು ಒಂದು 2 ಗಡ್ಡೆ ಅಷ್ಟು ನಾವು ಇದು ತೊಗೊಳ್ಳೋಣ. ಒಂದಿಷ್ಟು ಹಸಿ ಶುಂಠಿ. ಈಗ ಇದು ಇಷ್ಟು ಗ್ರೇವಿ ಹಾಕೊಳ್ಳೋಣ. ಈಗ ಇದು ಮಿಕ್ಸಿ ಆಗಿದೆ. ಈ ಥರ ಮಿಕ್ಸಿ ಚೆನ್ನಾಗಿ ತೆಳುವಾಗಿ ಇದು ಮಿಕ್ಸಿ ಆಗಿದೆ. ಭಾಳ ನೀರು ಹಾಕಬಾರ್ದು ಇದಕ್ಕೆ, ಕೈಮಾಗೋಸ್ಕರ. ಮಟನ್ಗೆ ಇದು ಭಾಳ ನೀರು ಹಾಕಬಾರ್ದು. ನಾವು ಇದೆಲ್ಲ ತೊಗೋತಾ ಇದ್ದು ಕೈಮಾ ಮಿಕ್ಸಿ ಮಾಡ್ಕೊಳ್ಳೋಣ. ಇಷ್ಟು ಅರ್ಧ ಇದು ಈಗ ಮಿಕ್ಸಿ ಆಗಿದೆ, ಕೈಮಾ ಮತ್ತು ಮಸಾಲೆ. ಇದು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಬಿಡೋಣ. ಅಂದರೆ ಉಳಿದಿರೋದನ್ನು ಮಿಕ್ಸಿ ಮಾಡ್ಕೊಂಡು ಕೈಮಾಗೆ ಫಸ್ಟಲ್ಲಿ ನಾನು ಇದು ಹಾಕೋದು ತೋರಿಸಿಲ್ಲ ನಾನು. ಇದಕ್ಕೀಗ ಧನಿಯಾ ಪುಡಿ ಒಂದಿಷ್ಟು, ಅರಿಶಿನದ ಪುಡಿ, ಉಪ್ಪು, ಎರಡಕ್ಕೂ ಸೇರಿ ಉಪ್ಪು ಇದಿಷ್ಟು. ಇದೀಗ ಆಗಿದೆ. ಇದು ಎಲ್ಲ ಅರಿಶಿನ, ಉಪ್ಪು, ಧನಿಯಾ ಪುಡಿ ಮಾಡಿರೋದು ಆಗಿದೆ. ಈಗೆಲ್ಲ ಇದು ಬೋಲಿಗೆ ಹಾಕೋಣ. ಈಗ ಇದಕ್ಕೆ ಕಲಸಿಟ್ಕೊಂಡಿದ್ದೀನಿ. ಇದಕ್ಕೀಗ ನಾವು ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋಣ. ಇಷ್ಟು ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋಣ. ಇನ್ನೂ ಒಂದು ಅರ್ಧ ಮೆಂತ್ಯ ಸೊಪ್ಪು ನಾವು ಗ್ರೇವಿಗೆ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದಕ್ಕೆ ಚೆನ್ನಾಗಿ ನಾವು ಎಲ್ಲ ಕಲಸಾಗಿದೆ. ಈಗ ಈ ಥರ ನೀರಿನ ಸ್ವಲ್ಪ ಕೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಈ ಥರ ದೊಡ್ಡ ಥರ ಒಂದು ಇದೇ ಥರ ಉಂಡೆ ಮಾಡ್ಕೊಂಡು ಇಟ್ಕೊಳ್ಳೋಣ. ಎಲ್ಲನೂ ಈ ಥರ ಉಂಡೆ ಮಾಡ್ಕೊಂಡು ಇಟ್ಕೊಳ್ಳೋಣ. ಈಗ ಇದೆಲ್ಲ ಉಂಡೆ ಕಟ್ಟಾಗಿದೆ. ಈಗ ನಾವು ಉಂಡೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಗ್ರೇವಿಗೆ ನಾವು ಮಸಾಲ ಹಾಕ್ಕೊಳ್ಳೋಣ. ಎಷ್ಟು ಗ್ರೇವಿಗೆ? 4 ರಿಂದ 8 ಗ್ರೇವಿಗೆ ನಾನು ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಒಂದು 7 ಲವಂಗ, ಒಂದು 2 ಪೀಸ್ ಚಕ್ಕೆ, ಆಮೇಲೆ ಸ್ವಲ್ಪ ಸೋಂಪು ಕಾಳು, ಒಂದು 2 ಏಲಕ್ಕಿ. ಒಂದು ಸೋಂಪು ಕಾಳು ಎಂದರೆ 1/4 ಸ್ಪೂನ್ ಸಾಕು. ಒಂದು 8-10 ನಾನು ಕರಿಮೆಣಸು ತೊಗೊಂಡಿದ್ದೀನಿ. ಒಂದಿಷ್ಟು, ಒಂದು ಈರುಳ್ಳಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಇವೆಲ್ಲ ಹುರ್ಕೊಂಡಿರೋದು. ಸ್ವಲ್ಪ ಕೊತ್ತಂಬರಿ, ಇದು ಸ್ವಲ್ಪ ಕೊಬ್ಬರಿ. ಇದೀಗ ನಾವು ಎಲ್ಲ ಹಾಕಿದ್ವಿ. ಇದು ಮಿಕ್ಸಿ ಮಾಡ್ಕೊಂಡು ಬರೋಣ. ಇದೀಗ ಮಿಕ್ಸಿ ಆಗಿದೆ.
ಗ್ರೇವಿಗೆ ಮಿಕ್ಸಿ ಆಗಿದೆ ಕೈಮಾಗೆ. ಈಗ ನಾವು ಒಗ್ಗರಣೆ ಹಾಕ್ಕೊಂಬಿಡೋಣ. ಈಗ ನಾವು 2 ಸೌಟನ್ನು ಎಣ್ಣೆ ತೊಗೊಂಡಿದ್ದೀವಿ, ಇಷ್ಟಾದರೂ ಬೇಕಾಗುತ್ತೆ. ಇದಕ್ಕೆ ಪಲಾವ್ ಎಲೆ ಸಣ್ಣಕ್ಕೆ, ಭಾಳ ಚಿಕ್ಕದು ಪಲಾವ್ ಎಲೆ, ಕೊಬ್ಬರಿ ಭಾಳ ಬೇಡ, ಕೊಬ್ಬರಿ ಈರುಳ್ಳಿ ಭಾಳ ಬೇಡ, ಸ್ವಲ್ಪನೇ ಸಾಕು. ಈಗ ಚೆನ್ನಾಗಿ ಬ್ರೌನ್ ಆಗಿದೆ ಈರುಳ್ಳಿ. ಈಗ ಇದಕ್ಕೇ ಟೊಮೆಟೊ ಹಾಕ್ಕೊಳ್ಳೋಣ. ಗ್ಯಾಸ್ ಆಗಿದೆ ಈಗ ಚೆನ್ನಾಗಿ ಟೊಮೆಟೊ ಈರುಳ್ಳಿ ನಾವು ಅದೆಷ್ಟು ಹಾಕ್ಕೊಳ್ಳೋಣ, ಇಷ್ಟ ಅದೆಷ್ಟು ಹಾಕ್ಕೊಳ್ಳೋಣ. ಈಗ ಉಂಡೆ ಎಲ್ಲ ಚೆನ್ನಾಗಿ ಎಣ್ಣೆಲಿ ಬಿಟ್ಕೊಂಡ್ಬಿಡೋಣ. ಸಣ್ಣ ಫ್ಲೇಮ್ ಸಣ್ಣದು ಮಾಡಿಕೊಂಡು ಇವು ಎಲ್ಲ ಉಂಡೆನ ಹಾಕ್ಕೊಂಡ್ಬಿಡೋಣ. ಇದು ಈಗ ಸ್ವಲ್ಪ ನಾವು ಒಂದು 5 ನಿಮಿಷನ ಕುದಿಲಿಕ್ಕೆ ಬಿಡೋಣ, ತಟ್ಟೆ ಮುಚ್ಚಿ. ಈಗ ಮೆಂತ್ಯ ಸೊಪ್ಪು ಹಾಕ್ಕೊಂಡ್ಬಿಡೋಣ. ಕೊತ್ತಂಬರಿ ಕೂಡ ಹಾಕ್ಕೊಳ್ಳೋಣ. ಕಸ್ತೂರಿ ಮೆಥಿ ಕೂಡ ಹಾಕ್ಕೊಳ್ಳೋಣ. ಸಣ್ಣ ಕುದಿಯಲ್ಲಿ ಮತ್ತು ಸ್ವಲ್ಪ ಬೇಯಿಸೋಣ. ಈಗ ಚೆನ್ನಾಗಿ ಫ್ರೈ ಆಗಿದೆ, ಉಂಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಮಸಾಲೆ ಹಾಕ್ಕೊಂಡ್ಬಿಡೋಣ. ಈಗ ಮಸಾಲೆ ಹಾಕ್ಕೊಂಡಿದ್ದೀನಿ. ಇದು ಈ ಥರ ಎಷ್ಟು ಬೇಕಷ್ಟು ನೀರನ್ನು ನಾವು ಹಾಕ್ಕೊಳ್ಳೋಣ. ಇದಕ್ಕೀಗ 1 ಮೊಟ್ಟೆ ಹಾಕಿದರೆ ತುಂಬ ಚೆನ್ನಾಗಿ, 1 ಮೊಟ್ಟೆ ಇಟ್ಕೊಂಡಿದ್ದೆ, ನಿಮಗೆ ತೋರ್ಸೋಕ್ಕಾಗಿಲ್ಲ. ಇದಕ್ಕೆ 1 ಮೊಟ್ಟೆ ಹಾಕಿ ಚೆನ್ನಾಗಿ ಕಲಿಸ್ಬಿಡೋಣ. ಮಾಡಿಬಿಡೋಣ, ಚೆನ್ನಾಗಿ ಹಿಂಗೆ ಮಾಡಿಬಿಡೋಣ. ಎಲ್ಲ ಕಡೆ ರಸಕ್ಕೆ 1 ಮೊಟ್ಟೆ ಸಾಕು, ಜಾಸ್ತಿ 1 ಮೊಟ್ಟೆ ಸಾಕು. 1 ಸ್ಪೂನ್ ಧನಿಯಾ ಪುಡಿ ಗ್ರೇವಿಗೆ, 1 ಸ್ಪೂನ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಗ್ರೇವಿಗೆ. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ ವೀಕ್ಷಕರೇ. ಈಗ ಹೇಗಾಗಿದೆ ನೋಡೋಣ. ಆಗಿದೆ ನೋಡಿರಿ, ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ, ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಈಗ ಆಗಿದೆ. ಈಗ ನಾವು ಸರ್ವ್ ಮಾಡೋಣ. ಎಲ್ಲ ಆಗಿದೆ, ಕೈಮಾ ಗ್ರೇವಿ ಆಗಿದೆ. 1 ಮುಕ್ಕಾಲು ಗಂಟೆ ಹಿಡಿಯುತ್ತೆ. ನಾನು ಸಣ್ಣಗೆ ವಿಡಿಯೋ ಮಾಡಿದ್ದೀನಿ, ಆಮೇಲೆ ನೀವು ಮಾಡೋಕ್ಕೆ 1 ಮುಕ್ಕಾಲು ಗಂಟೆ ಟೈಮ್ ಬೇಕಾಗುತ್ತೆ. ಈಗ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಉಂಡೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಇಡೀ ಉಂಡೆ ಬಂದಿದೆ. ಈ ಥರ ಗ್ರೇವಿ 1 ಮೊಟ್ಟೆ ಹಾಕಿರೋದ್ರಿಂದ ಹಿಂಗೆ ದಪ್ಪ ತಿಕ್ಕವಾಗಿ ರುಚಿ ಬರುತ್ತೆ. ಸೌತೆಕಾಯಿ ಇದೆ, ಲಿಂಬೆಹಣ್ಣಿದೆ, ಈರುಳ್ಳಿದೆ. ಚೆನ್ನಾಗಿ ತಿಂದು ಹೇಗಿದೆ ಅಂತ ನಮ್ಮ ಮಲೆನಾಡು ಅತ್ತೆ ಸೊಸೆ ಅಡುಗೆ ಮನೆಗೆ ಸಬ್ಸ್ಕ್ರೈಬ್, ಆಮೇಲೆ ಕಮೆಂಟ್ ಮಾಡಿ, ಡನ್ ಹಾಕಿ, ಬೆಲ್ ಐಕಾನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾರೆ.